Guys, welcome back to Bank Kannadiga. In this video, I am going to share ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಇಂಟರ್ವ್ಯೂ ಆ್ಯಂಡ್ ಯು ಬಿ ಐ ಇಂಟರ್ವ್ಯೂಗೆ ಅಂತಲ್ಲ, ನೀವು ಯಾವುದೇ ಬ್ಯಾಂಕ್ ಎಕ್ಸಾಮ್ ಇಂಟರ್ವ್ಯೂ ಎಸ್ ಬಿ ಐ ಪಿ ಒ ಇರ್ಬೋದು, ಐ ಬಿ ಪಿ ಎಸ್ ಪಿ ಒ ಇರ್ಬೋದು, ಅಥವಾ ಆರ್ ಆರ್ ಬಿ ಪಿ ಒ ಇರ್ಬೋದು. ಸೊ ಅದಕ್ಕೆಲ್ಲ ಈ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಟಾಪಿಕ್ಸ್ ನಂದು ಆಗಿರೋದು ಒಂದೇ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸು ಆರ್ ಆರ್ ಬಿ ಪಿ ಒ ಇಂಟರ್ವ್ಯೂದು. ಆ್ಯಂಡ್ ಆ ಇಂಟರ್ವ್ಯೂಲಿ ಅವ್ರು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದ್ದೆ ನಾನು. ಆ್ಯಂಡ್ ಈ ಟಾಪಿಕ್ಸೇ ನಾನು ಓದ್ಕೊಂಡು ಹೋಗಿದ್ದು. ಆ್ಯಂಡ್ ಈ ಟಾಪಿಕ್ಸ್ ಎಲ್ಲ ನಾನು ತುಂಬ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ವಿಡಿಯೋಗಳು ಅಥವಾ ರಿವ್ಯೂಗಳು, ಅವ್ರ ಇಂಟರ್ವ್ಯೂ ಕೇಳಿರೋ ಕ್ವಶನ್ಗಳು ಡಿಫ್ರೆಂಟ್ ಎಕ್ಸಾಮಲ್ಲಿ ಆ್ಯಂಡ್ ಇಂಟರ್ವ್ಯೂ ಎಕ್ಸ್ಪರ್ಟ್ಗಳು ಇದಾರಲ್ಲ, ಯೂಟ್ಯೂಬ್ ಚಾನಲ್ ಇರೋ ಎಕ್ಸ್ಪರ್ಟ್ಗಳು ಅವ್ರದ್ದೆಲ್ಲ ನೋಡಿ ವೀಡಿಯೋಗಳನ್ನ, ತುಂಬ ಜನ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವೀಡಿಯೋಗಳು ನೋಡಿ, ಸೊ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿರೋವಂಥ ಟಾಪಿಕ್ಗಳು 50+ ಟಾಪಿಕ್ ಇದೆ. ಆ್ಯಂಡ್ ತುಂಬ ಜನ ಈ ಥರ ಟಾಪಿಕ್ಸ್ನ ಬೇರೆಯವ್ರಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ, ಎಲ್ಲೋ ಅವ್ರು ತೆಗಿತವ್ರೇನೋ ಆ ಥರ ಮೈಂಡ್ ಸೆಟ್ ಇದ್ದು. ನಾನು ಯೂನಿಯನ್ ಬ್ಯಾಂಕ್ ಎಲ್ ಬಿ ಒ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿರೋದು. ಸೊ ನಾನೇ ಶೇರ್ ಮಾಡ್ತಿದ್ದೀನಿ ನನ್ನ ಪರ್ಸ್ನಲ್ ಆಗಿ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರೋ ಟಾಪಿಕ್ಸ್ನ. ಆ್ಯಂಡ್ ನನ್ನ ಒಪಿನಿಯನ್ ಏನು ಅಂದರೆ, ನಾಲೆಡ್ಜ್ ಯಾವತ್ತು ಶೇರ್ ಮಾಡಿದರೆ ಕಮ್ಮಿ ಆಗಲ್ಲ. ನನಗೆ ಗೊತ್ತು ಅಂದ್ಕೊಂಡ್ರೆ ನನಗಿಂತ ಗೊತ್ತಿರೋರೇ ಇರ್ತಾರೆ. ಈಗ ನಾನು ಕೊಡೋ ಈ ಟಾಪಿಕ್ಸಲ್ಲಿ ಮಿಸ್ ಆಗಿರೋ ಟಾಪಿಕ್ ಇರ್ಬೋದು. ಸೊ ಆ ಟಾಪಿಕ್ ಯಾರಾದರೂ ಕಮೆಂಟ್ ಹಾಕ್ಬೋದು, ಆ ಟಾಪಿಕಲ್ಲಿ ನಾನು ಕಲಿಬೋದು. ಸೊ ಅದಕ್ಕೋಸ್ಕರ ನೀವು ಬೇರೆಯವರಿಗೆ ಶೇರ್ ಮಾಡಿ. ಆ್ಯಂಡ್ ಅವರಿಗೆ ಗೊತ್ತಿರೋ ಟಾಪಿಕ್ಸ್ನ ಅವರು ಶೇರ್ ಮಾಡ್ತಾರೆ. ಸೊ ಇಂಟರ್ವ್ಯೂ ಚೆನ್ನಾಗಿ ಮಾಡೋಣ. ಸೊ ಈಗ ಟಾಪಿಕ್ಸ್ಗಳು ಓದ್ತಾ ಹೋಗ್ತೀನಿ ನೋಡಿ. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಅಂದರೆ, ಫಸ್ಟ್ ಒನ್ ಬರೋದು ಆರ್ ಬಿ ಐ ಆ್ಯಂಡ್ ಇಟ್ಸ್ ಫಂಕ್ಷನ್ಸು. ಆ್ಯಂಡ್ ಎಮ್ ಪಿ ಎಸ್ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ. ಆ್ಯಂಡ್ ಎಷ್ಟು ಜನ ಕಮಿಟಿಲಿ ಇರ್ತಾರೆ, 6 ಮೆಂಬರ್ಸು. ಗೌರ್ಮೆಂಟ್ ಕಡೆಯಿಂದ ಎಷ್ಟು ಜನ ಇರ್ತಾರೆ, ಆ್ಯಂಡ್ ಆರ್ ಬಿ ಐ ಕಡೆಯಿಂದ ಎಷ್ಟು ಇರ್ತಾರೆ. ಮಾನಿಟರಿ ಪಾಲಿಸಿ ಎಷ್ಟು ತಿಂಗಳಿಗೆ ಆಗುತ್ತಾ ಅಥವಾ ಇಯರ್ಲಿ ಆಗುತ್ತಾ, ಇಯರ್ಲಿ ಎಷ್ಟು ಸತ ಆಗುತ್ತೆ. ಸೊ ಅದು ಅಂಬರ್ಸ್ಮೆಂಟ್ ಸ್ಕೀಮ್ ಅಂತ, ಈಗ ಇಂಟಿಗ್ರೇಟೆಡ್ ಅಂಬರ್ಸ್ಮೆಂಟ್ ಸ್ಕೀಮ್ ಅಂತ ಬಂದಿದೆ 2021. ಸೊ ಇಂಟಿಗ್ರೇಟೆಡ್ ಅಂಬರ್ಸ್ಮೆಂಟ್ ಸ್ಕೀಮ್ ಬಗ್ಗೆ ಓದ್ಕೊಳ್ಳಿ. ಆ್ಯಂಡ್ ಎನ್ ಪಿ ಸಿ ಐ ಯು ಪಿ ಐ ಅದ್ರದ್ದು ಫುಲ್ ಫಾರ್ಮು. ಎನ್ ಪಿ ಸಿ ಐ ಅಂದರೆ ಏನು, ಕಾರ್ಪೊರೇಷನು. ಆ್ಯಂಡ್ ಯು ಪಿ ಐ ಯಾರು ತಂದಿದ್ದು, ಅಥವಾ ಯು ಪಿ ಐ ಲಿಮಿಟ್ ಏನು, ಯು ಪಿ ಐ ಲೈಟ್ ಲಿಮಿಟ್ ಏನು. ಸೊ ಅದನ್ನು ನೋಡ್ಕೊಳ್ಳಿ. ಮತ್ತು ಆಫ್ಲೈನಲ್ಲಿ ಯು ಪಿ ಐ ಪೇ 1 2 3 ಅದೇನು. ಸೊ ಆ ಥರ. ಆ್ಯಂಡ್ ಸಾವರೆನ್ ಗೋಲ್ಡ್ ಬಾಂಡ್ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ಪ್ರೆಸೆಂಟ್ ಮೇ ಬಿ ಇಶ್ಯೂ ಮಾಡ್ತಿಲ್ಲ ಅನ್ಸುತ್ತೆ. ಸೊ ಬಟ್ ಸಾವರೆನ್ ಗೋಲ್ಡ್ ಬಾಂಡ್ ತುಂಬ ಇಂಪಾರ್ಟೆಂಟು. ಸೊ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಏನೇನು ಸ್ಕೀಮ್ ತಂದಿದ್ರು, ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಏನು ಅಂತ ಕೇಳ್ತಾರೆ ಫಸ್ಟ್ ಆಫ್ ಆಲ್. ಸೊ ಅದನ್ನು. ಆ್ಯಂಡ್ ಡಿಜಿಟಲ್ ಕರೆನ್ಸಿ, ಈ ರೂಪಿ ಇರ್ಬೋದು, ಈ ರೂಪಿ ಬಗ್ಗೆ ನೋಡ್ಕೊಳ್ಳಿ. ಆ್ಯಂಡ್ ಡಿಜಿಟಲ್ ಕರೆನ್ಸಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿಜಿಟಲ್ ಕರೆನ್ಸಿ. ಆ್ಯಂಡ್ ಚೆಕ್ ಟ್ರಂಕೇಷನ್ ಸಿಸ್ಟಮ್ ಅಂದರೆ ಏನು, ಆ್ಯಂಡ್ ಎಲೆಕ್ಟ್ರಾನಿಕಲಿ ಚೆಕ್ನ ವೆರಿಫೈ ಮಾಡೋದು. ಅದ್ರದ್ದು ಕೋಡ್ ಇದೆಯಲ್ಲ, 9 ಡಿಜಿಟ್ ಕೋಡು, ಆ ಕೋಡ್ದು ಡಿಜಿಟ್ಸ್ ಏನಕ್ಕೆ, ಅದು ಸಿಗ್ನಿಫಿಕೆನ್ಸು, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಗೋಷಿಯಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟು ಆ್ಯಂಡ್ ನೆಗೋಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಯಾವ್ದು ಅಂತ ನೋಡ್ಕೊಳ್ಳಿ. 3 ಟೈಪ್ಸ್ ಇದೆ. ಸೊ ಆ 3 ಟೈಪ್ ಕೂಡ ನೋಡ್ಕೊಳ್ಳಿ. ಆ್ಯಂಡ್ ನೆಫ್ಟು, ಆರ್ ಟಿ ಜಿ ಎಸ್ ಆ್ಯಂಡ್ ಐ ಎಮ್ ಪಿ ಎಸ್, ಇದ್ರ ಲಿಮಿಟ್ಸ್ ಏನು, ಮ್ಯಾಕ್ಸಿಮಮ್ ಲಿಮಿಟ್ಸ್ ಏನು, ಆ್ಯಂಡ್ ಏನು ಇಂಪಾರ್ಟೆಂಟ್ಸು, ನೆಫ್ಟಲ್ಲಿ ಏನಾಗುತ್ತೆ, ಬ್ಯಾಚಸಲ್ಲಿ ಹೋಗುತ್ತೆ ಆ ಥರ ಮನಿ. ಆ್ಯಂಡ್ ಆರ್ ಟಿ ಜಿ ಎಸ್ ಏನಕ್ಕೆ, ಆ್ಯಂಡ್ ಆರ್ ಟಿ ಜಿ ಎಸ್ ಮೊದಲೇ ಇದ್ರೂ ನೆಫ್ಟ್ ಏನಕ್ಕೆ ಬೇಕಾಗಿತ್ತು. ಆರ್ ಟಿ ಜಿ ಎಸ್ಸು 1 year ಬ್ಯಾಕ್, 2004 ಆರ್ ಟಿ ಜಿ ಎಸ್ ಬಂದಿದ್ದು, 2005 ನೆಫ್ಟ್ ಬಂದಿದ್ದು. ಬಟ್ ಆರ್ ಟಿ ಜಿ ಎಸ್ ಇದ್ದಂಗೆ ನೆಫ್ಟ್ ಏನಕ್ಕೆ ಬೇಕಾಗಿತ್ತು, ಅವಶ್ಯಕತೆ ಏನಿತ್ತು, ಆ ಥರ ನೋಡ್ಕೊಳ್ಳಿ. ಆ್ಯಂಡ್ ಲಿಮಿಟು, ಮ್ಯಾಕ್ಸಿಮಮ್ಮು, ಮಿನಿಮಮ್ಮು. ಆ್ಯಂಡ್ ಎಸ್ಪೆಷಲಿ ಯೂನಿಯನ್ ಬ್ಯಾಂಕ್ ಇಂಟರ್ವ್ಯೂ ಇರೋದ್ರಿಂದ ಯೂನಿಯನ್ ಬ್ಯಾಂಕಲ್ಲಿ ನೆಫ್ಟಿಗೆ ಲಿಮಿಟ್ ಏನಿದೆ ಅದನ್ನು ನೋಡಿ. ಆ್ಯಂಡ್ ಇಂಟರ್ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು 2 ಡಿಫ್ರೆಂಟು. ಆ್ಯಂಡ್ ಅದ್ರದ್ದು ಡಿಫ್ರೆನ್ಸ್ ಏನು, ಆ್ಯಂಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂದರೆ ಏನು, ಆನ್ಲೈನ್ ಬ್ಯಾಂಕಿಂಗ್ ಅಂದರೆ ಏನು, ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಏನು. ಆ್ಯಂಡ್ ಮೊಬೈಲ್ ಬ್ಯಾಂಕಿಂಗ್ ಕೊಡಬೇಕು ಅಂದರೆ ಬ್ಯಾಂಕ್ಗೆ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಕೊಡಬೇಕು ಅಂದರೆ ಆರ್ ಬಿ ಐ ಏನಾದ್ರು ಗೈಡ್ಲೈನ್ ಇದೆಯಾ. ಸೊ ಆ ಥರ. ಆ್ಯಂಡ್ ಪಾಸಿಟಿವ್ ಪೇ ಸಿಸ್ಟಮ್ ಅಂದರೆ ಏನು ಅದು. ಆ್ಯಂಡ್ ರೆಗ್ಯುಲೇಟರಿ ಬಾಡೀಸು, ಸೇಬಿ, NHB, ನ್ಯಾಷನಲ್ ಹೌಸಿಂಗ್ ಬ್ಯಾಂಕು. ಆ್ಯಂಡ್ IRDA, ಇದು ಪಿ ಎಫ್ನ ಕಂಟ್ರೋಲ್ ಮಾಡುತ್ತೆ, ಇದು ಕ್ಯಾಪಿಟಲ್ ಮಾರ್ಕೆಟ್ನ, ಇದು ಹೌಸಿಂಗ್ ಬ್ಯಾಂಕ್ಸ್ನ. ಆ್ಯಂಡ್ ಆರ್ ಬಿ ಐ ಕೂಡ ಒಂದು ರೆಗ್ಯುಲೇಟರಿ ಬಾಡಿ. ಸೊ ರಿಮೈನಿಂಗ್ ರೆಗ್ಯುಲೇಟರಿ ಬಾಡಿ ಬಗ್ಗೆನೂ ಗೊತ್ತಿರಲಿ. ಆ್ಯಂಡ್ ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯಾವ್ದಾದಿದೆ, ಸೊ 5 ಇದೆ, ಎಕ್ಸಿಮು ಆ ಥರ. ಸೊ ಅದನ್ನು ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು ನೋಡ್ಕೊಳ್ಳಿ. ಆ್ಯಂಡ್ ಟೈಪ್ ಆಫ್ ಬ್ಯಾಂಕ್ಸಲ್ಲಿ ಈಗ ಪೇಮೆಂಟ್ ಬ್ಯಾಂಕ್ ಇರ್ಬೋದು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇರ್ಬೋದು, ಆ್ಯಂಡ್ ಆರ್ ಆರ್ ಬಿ, ಕಮರ್ಷಿಯಲ್ ಬ್ಯಾಂಕ್ಸು, ಕಾರ್ಪೊರೇಟಿವ್ ಬ್ಯಾಂಕ್ಸು. ಸೊ ಆ ಥರ ಶೆಡ್ಯೂಲ್ ಕಮರ್ಷಿಯಲು, ಅವೆಲ್ಲ ಟೈಪ್ ಆಫ್ ಬ್ಯಾಂಕ್ಸ್ ಇಂಪಾರ್ಟೆಂಟು. ಸೊ ಅಂಡ್ ಡಿಫ್ರೆಂಟ್ ಬಿಟ್ವೀನ್ ಬ್ಯಾಂಕ್ ಆ್ಯಂಡ್ NBFC ಕೇಳ್ತಾರೆ. ಅಂದರೆ ಸ್ವಲ್ಪ ಜನಕ್ಕಂತೂ ಕೇಳ್ತಾರೆ ಬ್ಯಾಂಕಿಗೂ NBFCಗೂ ಏನು ಡಿಫ್ರೆನ್ಸು. ಆ್ಯಂಡ್ NBFCಲೂ ತುಂಬ ಟೈಪ್ಸ್ ಇದೆ. ಸೊ NBFCದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿರಬೇಕು, ಆಥರೈಸ್ ಕ್ಯಾಪಿಟಲ್ ಎಷ್ಟು, ಆ್ಯಂಡ್ ಬ್ಯಾಂಕಿಗೆ ಆಥರೈಸ್ ಕ್ಯಾಪಿಟಲ್ ಎಷ್ಟು, ಬ್ಯಾಂಕ್ ರಿಲೇಟೆಡ್ ಏನೇ ಇದ್ರೂ ನೋಡಿ. ಆ್ಯಂಡ್ ಟೈಪ್ ಆಫ್ ಅಕೌಂಟು ತುಂಬ ಜನ ಡೈರೆಕ್ಟಾಗಿ ಸೇವಿಂಗ್ ಅಕೌಂಟು, ಕರೆಂಟ್ ಅಕೌಂಟು, FD, RD, NRE, NRO ಆ ಥರ ಹೇಳ್ತಾ ಹೋಗ್ತೀರಾ. ಸೊ ಬೆಟರು ಆ ಥರ ಹೇಳೋದ್ಕಿಂತ ಫಸ್ಟು ಟೈಮ್ ಡೆಪಾಸಿಟ್ ಅಕೌಂಟು ಆ್ಯಂಡ್ ಡಿಮ್ಯಾಂಡ್ ಡೆಪಾಸಿಟು, ಸೊ ಆ ಥರ ಹೇಳಿ. ಆ 2 ಟೈಪಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಅದು ಬೆಟರ್ ಆಗುತ್ತೆ. ಬಿಕಾಸ್ ಬ್ಯಾಂಕ್ ಅಂತ ಬಂದ್ರೇ 4 ಇಂಪಾರ್ಟೆಂಟ್ ಅಕೌಂಟ್ಸು.
ಕರೆಂಟ್ ಅಕೌಂಟು, ಸೇವಿಂಗ್ ಅಕೌಂಟು, ಎಫ್ ಡಿ, ಆರ್ ಡಿ. ಸೊ ಕಾಸಾ ಕರೆಂಟ್ ಅಕೌಂಟು, ರಾಫಾ ಎಫ್ ಡಿ ಅಕೌಂಟು. ಸೊ ನೀವೇ ಇಂಟರ್ವ್ಯೂನ ಲೀಡ್ ಮಾಡಬೇಕು. ನೀವೇ ಡೈರೆಕ್ಟಾಗಿ ಈ ಟೈಪ್ ಆಫ್ ಅಕೌಂಟ್ ಎಲ್ಲ ಗೊತ್ತು ಅಂದ್ಬಿಟ್ಟು ನಾಸ್ಟ್ರೋ ವಾಸ್ತ್ರೋ ಅಕೌಂಟಲ್ಲಿ ಹೇಳಿದರೆ ನಿಮಗೆ ಕ್ರಾಸ್ ಕ್ವಶನ್ ಆಗ್ತಾರೆ. ನಾಸ್ಟ್ರೋ ಅಂದ್ರೇನು, ವಾಸ್ತ್ರೋ ಅಂದ್ರೇನು, ಮತ್ತು ಅದರಲ್ಲಿ ಕ್ರಾಸ್ ಕ್ವಶನ್ ಹಾಕ್ಬೋದು. ಸೊ ಬೆಟರ್ ನಿಮ್ಮ ನಾಲೆಡ್ಜ್ ಲಿಮಿಟೆಡ್ ಆಗಿ ಅವ್ರಿಗೆ ಏನು ಬೇಕು ಅಷ್ಟು ಆನ್ಸರ್ ಮಾಡಿದರೆ ಸೊ ನಿಮಗೆ ಬೆಟರ್ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ಚೆಕ್ ಡಿ ಡಿ, ಚೆಕ್ಗೂ ಡಿ ಡಿಗೂ ಡಿಫ್ರೆನ್ಸ್ ಏನು, ಚೆಕ್ ಲಿಮಿಟ್ ಇದೆಯಾ ಅಥವಾ ಚೆಕ್ ವ್ಯಾಲಿಡಿಟಿ, ಲೈಕ್ ಚೆಕ್ ಟ್ರಂಕೇಶನ್ ಸಿಸ್ಟಮ್ ಆಗಲೇ ಹೇಳಿದ್ದೀನಲ್ಲ. ಸೊ ಅದು ಬಿಟ್ಟರೆ ಕಾಸಾದು ಇಂಪಾರ್ಟೆಂಟ್ ಏನು ಅಂತ ನೋಡ್ಕೊಳ್ಳಿ. ಕಾಸಾ ರೇಷಿಯೋ ಎಷ್ಟಿರಬೇಕು ಬ್ಯಾಂಕಿಗೆ, ಆ್ಯಂಡ್ ಯೂನಿಯನ್ ಬ್ಯಾಂಕ್ದು ಎಷ್ಟಿದೆ ಅದನ್ನು ನೋಡ್ಕೊಂಡಿರಿ. ಆ್ಯಂಡ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕು, ಪೇಮೆಂಟ್ ಬ್ಯಾಂಕ್ದು ಡಿಫ್ರೆನ್ಸ್ ಕೇಳ್ತಾರೆ. ಸೊ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಆ್ಯಂಡ್ ಫೈನಾನ್ಸ್ ಬ್ಯಾಂಕ್ದು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಏನಿದೆ, ಆ್ಯಂಡ್ ಪೇಮೆಂಟ್ ಬ್ಯಾಂಕ್ದು ಏನು, ಸೊ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಯಾವ ಕಮಿಟಿಯಿಂದ ಬಂದಿದ್ದು ಅದು ಇಂಪಾರ್ಟೆಂಟು. ಆ್ಯಂಡ್ ಯಾವ ಆ್ಯಕ್ಟ್ ಅಂಡರ್ ರಿಜಿಸ್ಟರ್ ಆಗಿದೆ, ಆ್ಯಂಡ್ ರೆಗ್ಯುಲೇಟರಿ ಯಾರು ಮಾಡೋದು, ಸೂಪರ್ವೈಸ್ ಯಾರಾದರೂ ಮಾಡ್ತಾರಾ, ಆ್ಯಂಡ್ ಫಸ್ಟ್ ಪೇಮೆಂಟ್ ಬ್ಯಾಂಕ್ ಯಾವುದು, ಫಸ್ಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಯಾವುದು ಅದು ನೋಡ್ಕೊಳ್ಳಿ. ಆ್ಯಂಡ್ ನ್ಯಾಷನಲೈಸೇಷನ್ನು ಫೇಸಸ್ ಇದೆ. ಫಸ್ಟ್ ಫೇಸಸ್ಸಲ್ಲಿ ಎಷ್ಟು ನ್ಯಾಷನಲೈಸ್ ಬ್ಯಾಂಕ್ಸ್ ಎಷ್ಟಾದವು, ನೆಕ್ಸ್ಟ್ ಫೇಸಲ್ಲಿ ಎಷ್ಟಾಯಿತು. ಆ್ಯಂಡ್ ಪ್ರೈವೇಟೈಸೇಷನ್ ಈಗ ಇಂಪಾರ್ಟೆಂಟ್ ಟಾಪಿಕ್ ಇದು. ಆ್ಯಂಡ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗಲ್ಲೂ ಪ್ರೈವೇಟೈಸೇಷನ್ ಬಗ್ಗೆ ಮೆನ್ಷನ್ ಮಾಡಿದರು. ಆ್ಯಂಡ್ ಪ್ರೈವೇಟೈಸೇಷನ್ ಒಳ್ಳೆಯದಾ, ಪ್ರೈವೇಟೈಸೇಷನ್ ಆದರೆ ಬ್ಯಾಂಕ್ ಸೆಕ್ಟರ್ಗೆ ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ, ಆ್ಯಂಡ್ ಇಂಡಿಯನ್ ಎಕನಾಮಿಗೆ ಒಳ್ಳೆಯದಾ ಪ್ರೈವೇಟೈಸೇಷನು, ಸೊ ಆ ಥರ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಇಂಪಾರ್ಟೆಂಟ್ ಆ್ಯಕ್ಟ್ಸ್, ಇಂಪಾರ್ಟೆಂಟ್ ಕಮಿಟೀಸು. ಸೊ ಇಂಪಾರ್ಟೆಂಟ್ ಆ್ಯಕ್ಟ್ಸ್, ಇಂಪಾರ್ಟೆಂಟ್ ಕಮಿಟೀಸ್ ಅಂತ ಅಂದರೆ ಇಲ್ಲೊಂದು ಲಿಸ್ಟ್ ಇದೆ ನನ್ನ ಹತ್ರ. ಸೊ ಈ ಥರ ನೋಡಿ, ಆ್ಯಕ್ಟ್ಸು: ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟು, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟು, ಕಂಪನಿ ಆ್ಯಕ್ಟು, ಸ್ಟೇಟ್ ಬ್ಯಾಂಕ್ ಆ್ಯಕ್ಟು, DICGC ಆ್ಯಕ್ಟು. DICGC ಇಂಪಾರ್ಟೆಂಟು. RBIದು ಅಲ್ಲಿ ಹೇಳಿದ್ದೀನಲ್ಲ, RBIದು ಓದಬೇಕಿದ್ರೆ RBI ಸಬ್ಸಿಡರೀಸ್ ಓದಿ. ಆ್ಯಂಡ್ DICGC ಇಸ್ ವೆರಿ ಇಂಪಾರ್ಟೆಂಟು. ಆ್ಯಂಡ್ NBFCಗೂ ಬ್ಯಾಂಕಿಗೂ ಡಿಫ್ರೆನ್ಸ್ ಹೇಳಬೇಕಾದ್ರೆ DICGC ಮಸ್ಟ್ ಆ್ಯಂಡ್ ಶುಡ್ ಮೆನ್ಷನ್ ಮಾಡಿ, ಯಾಕೆಂದರೆ NBFCಗೆ DICGC ಬ್ಯಾಕಿಂಗ್ ಇಲ್ಲ, ಆ್ಯಂಡ್ ಬ್ಯಾಂಕ್ಗಳಿಗೆ ಮಾತ್ರ DICGC ಇರೋದು. ಆ್ಯಂಡ್ ಅದು RRB ಆ್ಯಕ್ಟು, ನೆಗೋಷಿಯಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟು, ಫಾರಿನ್ ಎಕ್ಸ್ಚೇಂಜು, ಸರ್ಫೇಸಿ, ನಬಾರ್ಡು, ನ್ಯಾಷನಲ್ ಹೌಸಿಂಗ್ ಆ್ಯಕ್ಟು, ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಆ್ಯಕ್ಟು ವೆರಿ ಇಂಪಾರ್ಟೆಂಟು. ಆ್ಯಂಡ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಇದು ಇಂಪಾರ್ಟೆಂಟು. ಆ್ಯಂಡ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆ್ಯಕ್ಟು, SIDBI ಆ್ಯಕ್ಟು, MSME ಆ್ಯಕ್ಟು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಈ ಥರ ಆ್ಯಕ್ಟ್ಗಳು. ಆ್ಯಂಡ್ ಕಮಿಟಿ ಅಂತ ಬಂದರೆ ನರಸಿಂಹರಾವ್ ಕಮಿಟಿ, ಆ್ಯಂಡ್ VS ವ್ಯಾಸ್ ಕಮಿಟಿ, ಆ್ಯಂಡ್ KCE ಚಕ್ರವರ್ತಿ ಕಮಿಟಿ, KV ಗುಪ್ತಾ ಕಮಿಟಿ, ಹುಷಾರ್ ತರೋಡ್ ಕಮಿಟಿ, ಇವ್ರದೇ ಸ್ಮಾಲ್ ಫೈನಾನ್ಸ್ ಬ್ಯಾಂಕು ನೋಡಿ. ನಚಿಕೇತ್ ಮೋರ್ ಕಮಿಟಿ, ಪೇಮೆಂಟ್ ಬ್ಯಾಂಕು, ಆ್ಯಂಡ್ ಶಿವರಾಮನ್ ಕಮಿಟಿ, ಈ ಥರ ತುಂಬ ಕಮಿಟಿ ಇದೆ. ಆ್ಯಂಡ್ ಬ್ಯಾಸಲ್ ಕಮಿಟಿ ಇಂಪಾರ್ಟೆಂಟು. ಸೊ ಈ ಥರ ಕಮಿಟಿಗಳನ್ನ ನೋಡ್ಕೊಳ್ಳಿ. ಆ್ಯಂಡ್ ಆ್ಯಕ್ಟ್ಗಳು, ಕಮಿಟಿಗಳು, ಆ್ಯಂಡ್ ಇಲ್ಲಿ CBLO, NSDLO, CDSLO, ASBA ಅದ್ರದ್ದು ಫುಲ್ ಫಾರ್ಮ್ ಗೊತ್ತಿರಬೇಕು. ನೆಕ್ಸ್ಟ್ ಹೇಳ್ತೀನಿ ಏನೇನು ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗು. ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಏನು ಅಂದರೆ, ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗಲ್ಲಿ ಈಗ ಕೊಟ್ಟಿರೋ ಪರ್ಸೆಂಟೇಜ್ ರೀಚ್ ಆಗಲಿಲ್ಲ ಅಂದರೆ ಬ್ಯಾಂಕ್ ಏನು ಮಾಡ್ಬೋದು ಲೋನಿಗೆ, ಅದು ರೀಚ್ ಆಗಲಿಲ್ಲ ಅಂದರೆ ಏನಾದರೂ RBI ಪೆನಾಲ್ಟಿ ಆಗುತ್ತಾ, ಆ ಥರ ನೋಡ್ಕೊಳ್ಳಿ. ಆ್ಯಂಡ್ ಕ್ರಾಸ್ ಸೆಲ್ಲಿಂಗ್ ಅಂದರೆ ಏನು ಅಂತ ಇದು ಇಂಪಾರ್ಟೆಂಟು, ಕೇಳ್ತಾರೆ ಕ್ರಾಸ್ ಸೆಲ್ಲಿಂಗ್ ಅಂದರೆ ಏನು ಅಂತ. ಆ್ಯಂಡ್ ಇನ್ಫ್ಲೇಷನ್ನು, GDP, GNP, ಡಿಫ್ಲೇಷನ್ನು. ಆ್ಯಂಡ್ ಇನ್ಫ್ಲೇಷನ್ ಒಳ್ಳೆಯದಾ ಅಥವಾ ಕೆಟ್ಟದಾ, ಆ್ಯಂಡ್ ಇನ್ಫ್ಲೇಷನ್ ಹೇಗೆ ಎಫೆಕ್ಟ್ ಆಗುತ್ತೆ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೆ RBI ಏನೇನು ಮಾಡ್ಬೋದು, ಸೊ ಅದನ್ನೇ ಇಂಪಾರ್ಟೆಂಟು. ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಅಂದರೆ ಮಾನಿಟರಿ ಪಾಲಿಸಿ, ಈ ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ ಅದೇ ಇನ್ವಾಲ್ವ್ ಆಗೋದು. ಆ್ಯಂಡ್ ಈ ರಿವರ್ಸ್ ರೆಪೋ ರೇಟು ಇದ್ರದ್ದೆಲ್ಲ ವ್ಯಾಲ್ಯೂಗಳು ತಿಳ್ಕೊಳ್ಳಿ. ಆ್ಯಂಡ್ ಪ್ರತಿಯೊಂದ್ರದ್ದು ಡೆಫಿನಿಷನ್ನು ಹಂಗಂದರೆ ಏನು ಅದನ್ನು ತಿಳ್ಕೊಳ್ಳಿ. ಆ್ಯಂಡ್ ಕಾಲ್ ಮನಿ, ನೋಟಿಸ್ ಮನಿ, ಫೇಟ್ ಮನಿದು ಟೈಪ್ಸ್ ಇದೆ ತುಂಬ. ಸೊ ಅದು ಆ್ಯಂಡ್ ಅಷ್ಟು ಮಾತ್ರ ಅಲ್ಲ, M0, M1, M2, M3 ಅಂತ ಇದು ಮನಿ ಟೈಪ್ಸ್. ಸೊ ಈ ಟೈಪ್ಸ್ ಕೂಡ ಇಂಪಾರ್ಟೆಂಟು, ಸೊ ಅದನ್ನು ಕೂಡ ತಿಳ್ಕೊಳ್ಳಿ. ಆ್ಯಂಡ್ ಅದು ಬಿಟ್ಟರೆ 30 ಟಾಪಿಕ್ಕು ಟಿ ಬಿಲ್ಸು, ಟ್ರೆಜರಿ ಬಿಲ್ಸು, ಆ್ಯಂಡ್ ಕಮರ್ಷಿಯಲ್ ಪೇಪರ್ಸು, ಆ್ಯಂಡ್ CD ಗಳು. ಹಂಗಂದರೆ ಏನು, ಈಗ ಇದೇನು CD ಅಂತ ಅಂದರೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ. ಸೊ ಇದೆಲ್ಲ ಏನು ಅಂತ ನೋಡಿ. ಆ್ಯಂಡ್ ಟ್ರೆಜರಿ ಬಿಲ್ಲು ನೆಗೋಷಿಯಲ್ ಇನ್ಸ್ಟ್ರೂಮೆಂಟಾ ಅಥವಾ ಅಲ್ವಾ, ಸೊ ಅದನ್ನೆಲ್ಲ ತಿಳ್ಕೊಳ್ಳಿ, ಕೇಳ್ತಾರೆ. ಆ್ಯಂಡ್ ಅದು ಬಿಟ್ಟರೆ ಲೀಡ್ ಬ್ಯಾಂಕ್ ಸ್ಕೀಮ್ ಅಂದರೆ ಪ್ರತಿಯೊಂದು ಡಿಸ್ಟಿಕ್ಕಿಗೂ ಒಂದು ಲೀಡ್ ಬ್ಯಾಂಕ್ ಅಂತ ಕೊಟ್ಟಿರುತ್ತೆ. ಲೀಡ್ ಬ್ಯಾಂಕ್ ಸ್ಕೀಮ್ ಏನಕ್ಕೆ ಬಂತು, ಅದ್ರದ್ದು ಇಂಪಾರ್ಟೆನ್ಸ್ ಏನು, ಸಿಗ್ನಿಫಿಕೆನ್ಸ್ ಏನು, ನಿಮ್ಮ ಡಿಸ್ಟಿಕ್ಕಲ್ಲಿ ಲೀಡ್ ಬ್ಯಾಂಕ್ ಯಾವುದಿದೆ, ಆ್ಯಂಡ್ ಯೂನಿಯನ್ ಬ್ಯಾಂಕ್ ಎಲ್ಲಾದರೂ ಲೀಡ್ ಬ್ಯಾಂಕ್ ರೋಲ್ ಮೇಂಟೈನ್ ಮಾಡ್ತಿದ್ಯಾ ಕರ್ನಾಟಕ ಸ್ಟೇಟಲ್ಲಿ, ಸೊ ಅದು ಇಂಪಾರ್ಟೆಂಟ್, ಅದನ್ನು ತಿಳ್ಕೊಳ್ಳಿ. ಆ್ಯಂಡ್ NPA ಅಂತೂ ಸಖತ್ ಇಂಪಾರ್ಟೆಂಟ್. NPA ಮೇ ಬಿ ಅರೌಂಡ್ 600 ಮೆಂಬರ್ಸಲ್ಲಿ ಮಿನಿಮಮ್ 200 ಮೆಂಬರ್ಸಿಗೆ ಆದರೂ ಕೇಳ್ತಾರೆ ಅಂತ ನನ್ನ ಒಪಿನಿಯನು. ಸೊ ಬಟ್ NPA ಇಂಪಾರ್ಟೆಂಟು. ಡಿಫ್ರೆಂಟ್ ಟೈಪ್ಸ್, ಡೆಫಿನಿಷನ್ ಓದ್ಕೊಳ್ಳಿ, ಡಿಫ್ರೆಂಟ್ ಟೈಪ್ಸ್ ಓದ್ಕೊಳ್ಳಿ. ಆ್ಯಂಡ್ ಅದರಲ್ಲಿ SMA 0, 1, 2 ಅಂತ ಬರುತ್ತೆ. ಆ್ಯಂಡ್ ಅದು ಸ್ಪೆಷಲ್ ಮೆನ್ಷನ್ ಅಕೌಂಟ್ ಅಂತ ಅದು, ಮತ್ತು ಲಾಸ್ ಅಸೆಟ್ ಅಂದರೆ ಏನು ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ NPAದು ರಿಕವರಿ ಮೆಥಡ್ ಕೇಳ್ತಾರೆ, ನೀವೇನು ಮಾಡ್ತೀರಿ ರಿಕವರಿ ಮಾಡೋಕ್ಕೆ ಅಂತ ಅದು. ಆ್ಯಂಡ್ ಸರ್ಫೇಸಿ ಆ್ಯಕ್ಟು, ಲೋಕ್ ಅದಾಲತ್ತು, DRT, ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ಲು, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ARCಗಳು, ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪ್ನಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಬ್ಯಾಸಲ್ ನಾಮ್ಸು ತುಂಬ ಜನ ಮೇ ಬಿ ಇಗ್ನೋರ್ ಮಾಡ್ತಾರೆ. ಬ್ಯಾಸಲ್ ನಾಮ್ಸು ವೆರಿ ಇಂಪಾರ್ಟೆಂಟು. ಆ ಬ್ಯಾಸಲ್ ನಾಮ್ಸಿಂದಲೇ CAR ರೇಟ್ನ ನಾವು ಫಿಕ್ಸ್ ಮಾಡೋಕ್ಕಾಗಿರೋದು ಇಂಡಿಯಾದಲ್ಲಿ. ಆ್ಯಂಡ್ ತುಂಬ ಕಡೆ ಬ್ಯಾಸಲ್ ನಾಮ್ಸ್ ಒಂದು ಇಂಡಿಯಾದ ಮಾತ್ರ ಅಲ್ಲ, ಇದು ಇಂಟರ್ನ್ಯಾಷನಲ್ಲು. ಸೊ ಬ್ಯಾಸಲ್ ನಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ ಒನ್ ಆದರೂ ಓದ್ಕೊಳ್ಳಿ. ಒನ್ನಲ್ಲೇ CAR, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅದೆಲ್ಲ ಇದೆ. ಆ್ಯಂಡ್ ಅದು ಬಿಟ್ಟರೆ
ಸಾರಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಆ್ಯಂಡ್ ಫಾರಿನ್ ಇಂಡೈರೆಕ್ಟ್ ಇನ್ವೆಸ್ಟ್ಮೆಂಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು. ಸೊ ಅದು ದಟ್ಸ್ ಆಲ್ಸೋ ಇಂಪಾರ್ಟೆಂಟು. ಆ್ಯಂಡ್ 37 ಟಾಪಿಕ್ಕು KYC ಆ್ಯಂಡ್ ಇಂಪಾರ್ಟೆನ್ಸ್. KYC ಏನಕ್ಕೆ, ಮನಿ ಲಾಂಡ್ರಿಂಗ್ ಹೇಗೆ ಪ್ರಿವೆನ್ಷನ್ ಮಾಡ್ತೀರಾ, ಅಥವಾ KYCಗೆ ಏನೇನು ಡಾಕ್ಯುಮೆಂಟ್ ಕೇಳಬೇಕು ಬ್ಯಾಂಕಲ್ಲಿ, ಆ್ಯಂಡ್ ಮಿನಿಮಮ್ ಡಾಕ್ಯುಮೆಂಟ್ಸ್ ಏನು, ಅದು ಇಂಪಾರ್ಟೆಂಟು. ಆ್ಯಂಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಕೇಳ್ತಾರೆ. ಆ್ಯಂಡ್ ಬ್ಯಾಡ್ ಬ್ಯಾಂಕ್ಸ್ ಅಂದ್ರೇನು, ಬ್ಯಾಡ್ ಲೋನ್ಸ್ ಅಂದ್ರೇನು. ಬ್ಯಾಡ್ ಲೋನ್ಸ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ NPA, ಲೋನು ಇಂಟ್ರೆಸ್ಟ್ ಅದು ಪೇ ಮಾಡ್ತಿಲ್ಲ ಅಂತ. ಸೊ ಬ್ಯಾಡ್ ಬ್ಯಾಂಕ್ಸು ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಡ್ ಬ್ಯಾಂಕ್ಸು ಇದೆ. ಸೊ ಬ್ಯಾಡ್ ಬ್ಯಾಂಕ್ಸ್ ಓದ್ಕೊಳ್ಳಿ. ಆ್ಯಂಡ್ ಮುದ್ರಾ ಅಂದರೆ ಮುದ್ರಾ ಯೋಜನಾ ಅಥವಾ ಮುದ್ರಾ ಸ್ಕೀಮು, ಮುದ್ರಾ ಅಕೌಂಟ್ಸು ಆ ಥರ ಬರುತ್ತೆ. ಸೊ ಮುದ್ರಾ ಓದ್ಕೊಳ್ಳಿ. ಆ್ಯಂಡ್ MSME ಬಗ್ಗೆ ಓದ್ಕೊಳ್ಳಿ, MSME ಬಗ್ಗೆ. ಸೊ ಅದು ಬಿಟ್ಟರೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಕೇಳ್ಬೋದು. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂದರೆ ನಥಿಂಗ್ ಬಟ್ PM ಜನ್ಧನ್ ಯೋಜನಾ, PM ಸುರಕ್ಷಾ ಬಿಮಾ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ. ಸೊ ಈ ಥರ ಇರೋದೆಲ್ಲ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮು. ಅದ್ರ ಜೊತೆ ಇಂಪಾರ್ಟೆಂಟ್ ಸ್ಕೀಮ್ ಏನಿದೆ ಆ್ಯಂಡ್ ನಮ್ಮ ಸ್ಟೇಟಲ್ಲಿ ಏನೇನು ಇಂಪಾರ್ಟೆಂಟ್ ಸ್ಕೀಮ್ ಇದೆ ಅದನ್ನು ಓದ್ಕೊಳ್ಳಿ. ಆ್ಯಂಡ್ ಸ್ಟೇಟಲ್ಲಿ ಫೈನಾನ್ಸ್ ಮಿನಿಸ್ಟರ್ ಯಾರು, ಸ್ಟೇಟಲ್ಲಿ ಕರೆಂಟ್ ರೆವೆನ್ಯೂ ಮಿನಿಸ್ಟರ್ ಅಥವಾ ಫೈನಾನ್ಸ್ ಮಿನಿಸ್ಟರು, CM, ಡೆಪ್ಯೂಟಿ CM. ಸೊ ಆ ಥರ ಓದ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ಪ್ಲೆಡ್ಜು, ಮಾರ್ಟ್ರೇಜು, ಹೈಪೋಥಿಕೇಷನ್ ಅಂದರೆ ಏನು, ಇದು ಸೆಕ್ಯೂರಿಟಿಗಳು. ಬ್ಯಾಂಕ್ ಯಾವ್ಯಾವ ಥರ ಸೆಕ್ಯೂರಿಟಿ ಅಕ್ಸೆಪ್ಟ್ ಮಾಡ್ಬೋದು, ಸೆಕ್ಯೂರ್ ಲೋನಿಗೆ, ಅನ್ಸೆಕ್ಯೂರ್ಡ್ ಲೋನಿಗೆ. ಸೊ ಅದು ಇಂಪಾರ್ಟೆಂಟ್. ಸೊ ಅದನ್ನು ನೋಡಿ. ಆ್ಯಂಡ್ ಇಂಪಾರ್ಟೆಂಟ್ಸ್ ಅಬ್ರಿವೇಷನ್ಸು ಲೈಕ್ ANBC, ಅಡ್ಜಸ್ಟೆಡ್ ನೆಟ್ ಬ್ಯಾಂಕ್ ಕ್ರೆಡಿಟ್ ಅಂತ, IFSC ಇದು IFSC ಕೋಡ್ ಗೊತ್ತಿರುತ್ತೆ, ಬಟ್ IFSC ಫುಲ್ ಫಾರ್ಮ್ ಗೊತ್ತಿರಲ್ಲ. ಅದರದ್ದು CAR, CPI ಅಂದ್ರೇನು, WPA ಅಂದ್ರೇನು, ಅಥವಾ MPC ಅಂತಂದ್ರೇನು, BBHI ಅಂದ್ರೇನು, ಭಾರತ್ ಬಿಲ್ ಪೇಮೆಂಟ್ ಬರುತ್ತೆ. ಸೊ ಅದು ಒಟ್ಟಿಗೆ ಫುಲ್ ಫಾರ್ಮ್ಗಳು ಕೇಳ್ತಾರೆ. ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ನಾವು ರಿಪೀಟ್ ಮಾಡೋವಂಥ ಫುಲ್ ಫಾರ್ಮ್ಗಳು. ಆ್ಯಂಡ್ ಅದು ಬಿಟ್ಟರೆ NRE, NRO, FCNR, ನಾಸ್ತ್ರೋ, ವಾಸ್ತ್ರೋ, ಲೋರೋ ಅಕೌಂಟ್ಸು. ಸೊ ಇದು ಕೇಳ್ಬೋದು, ಬಟ್ ಇನ್ ಡೆಪ್ತ್ ಏನು ಕೇಳಲ್ಲ. ಅದ್ರದ್ದು ಅಂದರೆ ಮಿನಿಮಮ್ ಅಂದರೆ ಅದ್ರದ್ದು ಏನು ಇಂಪಾರ್ಟೆನ್ಸು, ಹಂಗಂದರೆ ಏನು, ಯಾರು ಅಕೌಂಟ್ ಓಪನ್ ಮಾಡ್ತಾರೆ ಅದು. ಆ್ಯಂಡ್ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್. ಇದನ್ನು ಕೇಳ್ಬೋದು, ಕೇಳ್ತಾರೆ. ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮಲ್ಲಿ ಬರೋದೇ ಈ ಆಗಲೇ ಹೇಳಿದ್ನಲ್ಲ, ನೆಫ್ಟು, RTGS, IMPC, UPI. ಸೊ ಆ ಥರ ಬರುತ್ತೆ. ಅದು ಅದೇ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮು. ಆ್ಯಂಡ್ NBFCs ಅಲ್ಲಿ ಇದೊಂದು ಪಾಯಿಂಟ್ ಹೇಳ್ಬೋದು, NBFC ಡಸಂಟ್ ಕಮ್ಸ್ ಅಂಡರ್ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್. ಆ್ಯಂಡ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಏನು ಅದು, ಮತ್ತು ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್. ಸೊ ಇದು ಇಂಪಾರ್ಟೆಂಟ್. ಸೊ ಇನ್ನು ನೆಕ್ಸ್ಟ್ ಟಾಪಿಕ್ ಅಂದರೆ ಲಿಬರಲೈಸೇಷನ್ ಅಂದರೆ ಏನು, ಲಿಬರೈಸ್ಡ್ ರೆಮಿಟೆನ್ಸ್ ಸ್ಕೀಮು, ಅದು ಸ್ಕೀಮ್ ಏನು. ಅಂದರೆ ಎಂಡೋರ್ಸ್ಮೆಂಟ್ ಅಂದರೆ ಏನು ಅಂತ. ಎಂಡೋರ್ಸ್ಮೆಂಟ್ ಈಸ್ ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ ಚೆಕ್ ಹಿಂದ್ಗಡೆ ಎಂಡೋರ್ಸರ್ನ ನೇಮ್ನ ಬರೆಯೋದು, ಅಂದರೆ ಪರ್ಟಿಕ್ಯುಲರ್ ಪರ್ಸನ್ಗೆ ಅಂತ. ಸೊ ದಟ್ಸ್ ಕಾಲ್ಡ್ ಎಂಡೋರ್ಸ್ಮೆಂಟು. ಆ್ಯಂಡ್ ಕ್ಯಾಶ್ ರಿಟೆನ್ಷನ್ ಲಿಮಿಟ್ ಏನು ಬ್ಯಾಂಕಿಗೆ. ಆ್ಯಂಡ್ ಕ್ಲೀನ್ ನೋಟ್ ಪಾಲಿಸಿ ಅಂದ್ರೇನು. ಆ್ಯಂಡ್ ಕರೆನ್ಸಿ ಚೆಸ್ಟ್ ಎಷ್ಟಿದೆ, ಅಥವಾ UBIದು ಕರೆನ್ಸಿ ಚೆಸ್ಟ್ ಇದೆಯಾ, ಕ್ಯಾಶ್ ರಿಟೆನ್ಷನ್ ಲಿಮಿಟ್ ಎಷ್ಟು, ಒಂದು ಬ್ಯಾಂಕಲ್ಲಿ ಒಂದು ಬ್ರ್ಯಾಂಚು ಅಂದರೆ ಎಷ್ಟು ಕ್ಯಾಶ್ ಇಟ್ಕೋಬೋದು ಅಟ್ ಎ ಟೈಮ್ ಅವರು, ಅದು ಆ ಥರ. ಆ್ಯಂಡ್ ಎಂಡೋರ್ಸ್ಮೆಂಟ್ ಸಲ ಮೆನ್ಷನ್ ಮಾಡಿದ್ದೀನಿ, ಸಾರಿ. ಆ್ಯಂಡ್ ಇನ್ಶೂರೆನ್ಸು, ಮ್ಯೂಚುವಲ್ ಫಂಡ್ಸು, ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಐಡಿಯಾ ಇರಲಿ. IPO ಅಂದ್ರೇನು, ಇದು ಇನ್ಷಿಯಲ್ ಪ್ರೈಸ್ ಆಫರಿಂಗು. ಆ್ಯಂಡ್ IPO ಆದಮೇಲೆ ಏನಾಗುತ್ತೆ, ಸೆಕೆಂಡರಿ ಮಾರ್ಕೆಟು, ಪ್ರೈಮರಿ ಮಾರ್ಕೆಟ್ ಅಂದ್ರೇನು. ಸೊ ಅದು ಗೊತ್ತಿರಲಿ ಕ್ಯಾಪಿಟಲ್ ಮಾರ್ಕೆಟಲ್ಲಿ. ಮನಿ ಮಾರ್ಕೆಟ್ ಆಗಲೇ ಮೆನ್ಷನ್ ಮಾಡಿದ್ದೀನಿ, ಮನಿ ಮಾರ್ಕೆಟು, ಬಟ್ ಕ್ಯಾಪಿಟಲ್ ಮಾರ್ಕೆಟ್ ಕೂಡ ನಾವು ನೋಡ್ಕೊಂಡಿರಿ. ಆ್ಯಂಡ್ ಲೋನ್ ಟು ವ್ಯಾಲ್ಯೂ ರೇಷು, ಅದನ್ನು LTV ಅಂತ ಏನೋ ಕರೀತಾರೆ, LTV ಅಂತ. ಲೋನ್ ಟು ವ್ಯಾಲ್ಯೂ ರೇಷು ಏನು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಎಷ್ಟು ಈಗ ಗೋಲ್ಡ್ ಏನಾದ್ರು ಇಟ್ಟು ಎಷ್ಟು ಲೋನ್ ತೊಗೋಬೋದು, ಅದಕ್ಕೆ ಲೋನ್ ಟು ವ್ಯಾಲ್ಯೂ ರೇಷು ಅಂತ ಕರೆಯೋದು. ಆ್ಯಂಡ್ LPG ಅಂದರೆ ಏನು ಅಂತ ನೀವೇ ಹೇಳಿ ಫುಲ್ ಫಾರ್ಮು. ಆ್ಯಂಡ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ATM ಟೈಪ್ಸು, ಆನರ್ಸ್ ಅಂತ ಇರುತ್ತೆ, ಆಫರ್ಸ್ ಅಂತ ಇರುತ್ತೆ ATMಲ್ಲಿ. ಸೊ ಅದು ಕೂಡ ನೋಡ್ಕೊಳ್ಳಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸು, 56 ಏನೋ ಇದೆ. ಇನ್ನು ನಿಮಗೆ ಯಾವ್ದಾದ್ರು ಟಾಪಿಕ್ ಇಂಪಾರ್ಟೆನ್ಸ್ ಇದ್ದರೆ ಹೇಳಿ. ಸೊ ನಾನು ನೋಡಿರೋ ಇಂಟರ್ವ್ಯೂ ರಿವ್ಯೂಸ್ ಅಥವಾ ಎಕ್ಸ್ಪೀರಿಯನ್ಸ್ ವೀಡಿಯೋಗಳಲ್ಲಿ, ಅಥವಾ ಎಕ್ಸ್ಪರ್ಟ್ ವೀಡಿಯೋ ಮಾಡಿ ಹಾಕಿದ್ದಾರಲ್ಲ ಕ್ಲಿಯರ್ಡ್ ಪರ್ಸನ್ಸು, ಸೊ ಅವರೆಲ್ಲ ಇಷ್ಟೇ ಟಾಪಿಕ್ಸಲ್ಲಿ. ಸೊ ಇಷ್ಟು ಟಾಪಿಕ್ಸ್ ಓದಿದರೆ ಬ್ಯಾಂಕಿಂಗ್ ರಿಲೇಟೆಡ್ ನಿಮಗೆ ಇನ್ಯಾವುದು ಕ್ವಶನ್ಸ್ ಇದ್ಬಿಟ್ಟು ಬರಲ್ಲ ಅಂತ ನನ್ನ ಒಪಿನಿಯನು. ಸೊ ನಾನು ಇಷ್ಟೇ ಟಾಪಿಕ್ಸ್ ಓದೋದು. ಆ್ಯಂಡ್ ನಾನು ಬಿಹೇವಿಯರಲ್ ಕ್ವಶನ್ಸ್ ಏನೇನು ಕೇಳ್ಬೋದು ಅಂತ ನಿಮಗೆ ಬೇಕು ಅಂದರೆ ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಸ್ಟಡಿಂಗ್.